ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಹೋಟ್ಲಿಗೆ ಹೋಗಿದ್ದೆ. ಅದ್ರ ಬಗ್ಗೆ ನಿಮಗೆ ಹೇಳಬೇಕು. ಯಾಕಂದರೆ ಊಟ ನಿಜವಾಗ್ಲೂ ತಿಂಡಿ ತುಂಬ ಚೆನ್ನಾಗಿತ್ತು. ಬಿಂದು ಸವಿ ರುಚಿ ಅಂತ ಹೇಳಿ ಇಸ್ಕಾನ್ ಇದೆ ಅಲ್ವಾ, ಇಸ್ಕಾನ್ ಎದುರುಗಡೆನೇ ಬರುತ್ತೆ. ನೀವು ಯಾವಾಗಾದ್ರೂ ಇಸ್ಕಾನ್ ದೇವಸ್ಥಾನಕ್ಕೆ ಹೋದರೆ ಅಲ್ಲೇನಾದರೂ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ನಿಜವಾಗ್ಲೂ ಒಂದು ಸರಿ ತಿಂಡಿ ಟ್ರೈ ಮಾಡಿ. ನಾವು ಸುಮ್ಮನೆ ಎಲ್ಲೋ ಹೋಗಿದ್ವಿ, ಅಲ್ಲಿಂದ ಬರಬೇಕಾದ್ರೆ ಸರಿ ತಿಂಡಿ ತಿನ್ನೋಣ ಅಂತ ಒಳಗೆ ಹೋದ್ವಿ. ನಮ್ಮ ತೊಗೊಳ್ಳೋದೇ ಮೊದಲು ಸ್ವಲ್ಪ ಕಮ್ಮಿ ತೊಗೊಳ್ಳೋದು. ಸಾಯಂಕಾಲ ತಿಂಡಿ ಎಲ್ಲ ಸ್ವಲ್ಪನೇ ತೊಗೊಳ್ಳೋದು, ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಳಲ್ಲ. ಮಸಾಲೆ ದೋಸೆ ಫಸ್ಟ್ ತಿಂಡಿ ತೊಗೊಂಡ್ವಿ. ನನಗೆ ಹೋಟ್ಲಿಗೆ ಹೋಗಿದ ತಕ್ಷಣ ಏನೋ ಒಂಥರ ಚೇಂಜ್. ನೋಡಿ, ಇಲ್ಲಿ ಹಾಲಿನ ಮರ ಇದೆ, ಅದಕ್ಕೆ ಕೆಳಗೆ ಪೂಜೆ ಮಾಡಿ ಕಳಸ ಇಟ್ಟು ಪೂಜೆ ಮಾಡಿದ್ದಾರೆ. ಆ ಗಿಡನ ಕಿತ್ಬಿಟ್ಟು ಓಪನ್ ಮಾಡಿಲ್ಲ, ಆ ಗಿಡದ ಒಳಗೇ ಪೂಜೆ ದೇವಸ್ಥಾನದ ಥರ ಮಾಡ್ಕೊಂಡು ಆ ದೇವಸ್ಥಾನದಿಂದ ಹಾಲಿನ ಮರನ ಓಪನ್ ಬಿಟ್ಟಿದ್ದಾರೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಚೆನ್ನಾಗಿದೆ. ಹೇಗೆ ಅಂದರೆ ಒಂಥರ ಆ ಕಡೆ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ, ಇಲ್ಲಿ ಬಂದಾಗ ಏನೋ ಒಂಥರ ಕೂಲಾಗಿ ಕೂತ್ಕೊಂಡು ತಿಂಡಿ ತಿನ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಹೋಟೆಲ್ ಅದು. ಆಮೇಲೆ ತಿಂಡಿ ಟ್ರೈ ಮಾಡಿದ್ವಿ, ತಿಂಡಿನೂ ಕೂಡ ತುಂಬ ಚೆನ್ನಾಗಿತ್ತು. ಚಟ್ನಿ ಅಂತೂ ಎಲ್ಲರಿಗಿಂತ ಚಟ್ನಿ ಸೂಪರಾಗಿತ್ತು. ಗಟ್ಟಿ ಚಟ್ನಿ ಕೊಟ್ಟಿದ್ರು, ಅದು ಗಟ್ಟಿ ಚಟ್ನಿಗೆ ಒಗ್ಗರಣೆ ಬೇರೆ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಬೆಂಗಳೂರಲ್ಲಿ ನನ್ನ ತಿಂಡಿ ಜಾಗದಲ್ಲಿ ಅಷ್ಟೇನು ನನಗೆ ಚಟ್ನಿ ಇಲ್ಲಿಂದ ಇಷ್ಟ ಆಗ್ತಿದ್ದಿಲ್ಲ, ಆದರೆ ಈ ಚಟ್ನಿ ರುಚಿ ಇತ್ತು, ಚೆನ್ನಾಗಿತ್ತು. ಈ ಚಟ್ನಿ ಚೆನ್ನಾಗಿದೆ ಅಂತ ಹೇಳಿ ನಾನು ಒಂದು ಮಸಾಲೆ ದೋಸೆ ತಿಂದರೆ ಮತ್ತೇನು ಆರ್ಡ್ರ್ ಮಾಡೋಲ್ಲ. ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಉದ್ದಿನ ವಡೆ ತೊಗೊಂಡೆ. ನನಗೆ ಇದೊಂದು ಸ್ವಲ್ಪ ಸಾಂಬಾರು ತುಂಬ ಸ್ವೀಟ್ ಅನ್ನಿಸ್ತು. ಅದೇ ನಾನು ತೊಗೊಂಡಿದ್ದು ಚಟ್ನಿಗೋಸ್ಕರ, ಹಾಗಾಗಿ ಮತ್ತೆ ಆ ಉದ್ದಿನ ವಡೆ ಚಟ್ನಿಲೇ ತಿಂದೆ. ಯಾಕಂದರೆ ಬೆಳಗ್ಗೆ ಬಿಸಿ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಸಾಯಂಕಾಲ ಟೈಮಿಗೆ ಹೋಗಿದ್ವಲ್ಲ, ಹಾಗೆ ಟೈಮಿಗಿತ್ತು, ಆದರೂ ಓಕೆ ಚೆನ್ನಾಗಿತ್ತು. ಅದಾಗಿದ್ಮೇಲೆ ಕಾಫಿ ಕುಡಿಯೋಲ್ಲ, ಆದರೂ ಟ್ರೈ ಮಾಡೋಣ ಅಂತ ಸ್ವಲ್ಪ ತೊಗೊಂಡೆ. ಓಕೆ ಚೆನ್ನಾಗಿತ್ತು. ಇಲ್ಲಿ ಹೋದರೆ ಮಿಸ್ ಮಾಡಬೇಡಿ, ಒಂದು ಸತಿ ನಿಜ ಟ್ರೈ ಮಾಡಿ. ಇಲ್ಲಿ ತಿಂಡಿ ನಿಜವಾಗ್ಲೂ ಚೆನ್ನಾಗಿದೆ, ಆರಾಮಾಗೆ ತಿಂಡಿ ತಿನ್ಬೋದು. ಇದಿತ್ತು ಬೆಂಗಳೂರು ಇಸ್ಕಾನ್ ಪಕ್ಕದಲ್ಲಿ ಹೋಟೆಲ್, ಟ್ರೈ ಮಾಡಿ, ಚೆನ್ನಾಗಿದೆ.